ಥ್ಯಾಂಕ್ಸ್ ಇವ್ರೆ. ಯಾಕೆ? ಬಿದ್ದೋಗ್ಬೇಕಾದ್ರೆ ಹಿಡ್ಕೊಂಡ್ರಲ್ಲ. ಇಟ್ಸ್ ಓಕೆ. ಲೋ, ಆ ಕಡೆ ತಿರ್ಕೊಂಡು ಏನು ಮಾಡ್ತಿದ್ಯಾ? ನಾಚ್ಕೋತಿದ್ದೀನಿ. ಏಯ್, ಆಗ್ಬೇಕಾಗಿದ್ದು ನನಗೆ. ಈ ಕಡೆ ತಿರುಗು. ನಡಿ ಹೋಗೋಣ. ಅರೆ ನಿಮ್ಗೊಂದು ವಿಷಯ ಗೊತ್ತಾ? ಈ ಮರದ ಮೇಲಿರೋ ಹಾರ ಮೈ ಮೇಲ್ ಬಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಆದಷ್ಟು ಬೇಗ ನಿಮ್ಮಿಬ್ರಿಗೂ ಮದುವೆ ಆಗತ್ತೆ. ಏನು ಹೇಳ್ತಿದ್ಯೋ? ಹೌದು ಕಣೋ, ಆಗ್ಲೇ ಪುರೋಹಿತ್ ಹೇಳಿದ್ರು. ಈ ಮರದ ಮೇಲಿರೋ ಹಾರ ಮದ್ವೆ ಆಗ್ದವ್ರ ಮೇಲೆ ಬಿದ್ರೆ ತುಂಬಾ ಬೇಗ ಅವ್ರಿಗೆ ಮದ್ವೆ ಆಗ್ಬಿಡುತ್ತಂತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಹಾರ ಬಿದ್ರು ಬೀಳ್ದೆ ಹೋದ್ರು ನನ್ನ ಡ್ರೀಮ್ ಗರ್ಲ್ ಜೊತೆನೆ ನಾನು ಮದುವೆ ಆಗೋದು. ಬಾಯಿ ಮುಚ್ಕೊಂಡು ನಡಿ, ಬಾರೋ. ಹೌದು, ನಾವೆಲ್ಲರೂ ಇಲ್ಲೇ ಇದ್ದೀವಿ. ಉತ್ತಮ್ ಎಲ್ಲಿ? ಇಲ್ಲಿವರೆಗೂ ನಮ್ ಜೊತೆಗೆ ಇದ್ನಲ್ಲ ಅತ್ತೆ, ಇದ್ದಕ್ಕಿದ್ದಾಗ ಕಾಣಿಸ್ತಾನೆ ಇಲ್ಲ. ಅಲ್ಲೋಡಿ, ಉತ್ತಮ್ ಬರ್ತಾ ಇದ್ದಾನೆ. ಎಲ್ಲಿ ಹೋಗಿದ್ದೆ ಕಂದ? ಸಾರಿ ಅಮ್ಮ, ಅರ್ಜೆಂಟ್ ಫೋನ್ ಕಾಲ್ ಬಂತು, ಅಲ್ಲೇ ಮಾತಾಡ್ತಿದ್ದೆ. ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ಸರಿ ಸರಿ, ಬಿಸ್ಲಿಗೆ ಕಾಲ್ ಸುಡ್ತಾ ಇದೆ, ಬೇಗ ಹೋಗೋಣ ಬಾ. ಹಾ, ಬನ್ನಿ ಬನ್ನಿ ಎಲ್ಲರೂ. ಅತ್ತೆ ಬೇಗ ಬನ್ನಿ, ನಿಂತ್ಕೊಳಕ್ ಆಗ್ತಾ ಇಲ್ಲ, ಕಾಲ್ ಸುಡ್ತಾ ಇದೆ. ಭಗವಂತ, ಕಾಲ್ ತುಂಬಾ ಸುಡ್ತಿದ್ಯಲ್ಲಪ್ಪ. ಇನ್ನೇನ್ ಹೊರಟ್ವಲ್ಲ ಅತ್ತೆ, ಅಲ್ಲಿ ಹೋಗಿ ಚಪ್ಲಿ ಹಾಕೊಂಡ್ರೆ ನೋಡಿ, ಕಾರ್ ಅಲ್ಲೇ ಇದೆ, ಹೋಗಿ ಕೂತ್ಕೊಳ್ಳೋಣ. ಇದೇನಿದು? ನಾವೆಲ್ಲ ಇಲ್ಲೇ ಚಪ್ಲಿ ಬಿಟ್ಟು ಹೋಗಿದ್ದಲ್ವಾ? ಹೌದು, ಇಲ್ಲೇ ತಾನೇ ಬಿಟ್ಟಿದ್ವಿ. ಆದ್ರೆ ಈಗ ಒಬ್ರದು ಇಲ್ವಲ್ಲ. ಚಪ್ಲಿ ಇಲ್ದೇ ಇರೋದು ಅಂದ್ರೆ ಏನು? ಇಲ್ಲೇ ಬಿಟ್ಟಿದ್ವಲ್ಲ. ಹೌದು ಅಜ್ಜಿ. ಏನಪ್ಪ, ಇಲ್ಲಿ ಚಪ್ಪಲಿ ಬಿಟ್ಟಿದ್ವಲ್ಲ, ನೀವೇನಾದ್ರೂ ನೋಡಿದ್ರಾ? ಏನೋ ಸರ್, ಗೊತ್ತಿಲ್ಲ. ಕಾಸ್ಟ್ಲಿ ಸ್ಲಿಪ್ಪರ್ ಅಲ್ವಾ, ಯಾರಾದ್ರೂ ಅದನ್ನ ಕದ್ದಿರ್ತಾರ. ವಾಟ್? ಚಪ್ಲಿನ್ ಕದ್ದಿರ್ತಾರ? ನಮ್ ಚಪ್ಲಿನ್ ಯಾರೋ ಕದೀತಾರೆ? ಅದೇ ಅರ್ಥ ಆಗ್ತಿಲ್ಲ. ಇಲ್ಲಿವರೆಗೂ ಎಷ್ಟೋ ಕಳ್ತನ ಮಾಡಿದೀನಿ, ನನ್ನ ಕಳ್ಳಿ ಅಂದ್ರೂ ಸಹಿಸ್ಕೊಂಡಿದೀನಿ. ಆದ್ರೆ ಮೊದಲನೇ ಸಲ ನಿಮ್ಮ ಫ್ಯಾಮಿಲಿಯವ್ರು ಮಾತ್ರನೇ ನಾನ್ ಮಾಡ್ದೇ ಇರೋ ಕಳ್ತನಕ್ಕೆ ನನ್ನ ಕಳ್ಳಿ ಅಂದ್ರಿ. ಎಲ್ಲ ಜನಗಳ ಮುಂದೆ ನನಗ್ ಅವಮಾನ ಮಾಡಿದ್ರಿ. ಅದಕ್ಕೆ ಈ ಸತ್ಯವತಿ ನಿಮಗ್ ಕೊಡ್ತಿರೋ ಶಿಕ್ಷೆ ಇದು. ಸುಡ್ತಾ ಇರೋ ಬಿಸ್ಲಲ್ಲಿ ಕಾಲ್ ಸುಟ್ಟು ಚರ್ಮ ಸುಲಿಬೇಕು, ಅನುಭವಿಸಿ. ನಾವು ಹೋಗಿ ಕಾರ್ ತಗೊಂಡ್ಬರ್ತೀವಿ. ದಯವಿಟ್ಟು ನಿಮ್ಮ ವಾಹನಗಳನ್ನು ದೇವಸ್ಥಾನದ ಎದುರಿಗೆ ನಿಲ್ಲಿಸಬೇಡಿ. ಭಕ್ತರಿಗೆ ವಿನಂತಿ, ಸೂಚಿಸಿರುವ ಜಾಗದಲ್ಲಿ ಮಾತ್ರ ನಿಲ್ಲಿಸಿ. ಮತ್ತೊಮ್ಮೆ ವಿನಂತಿ, ನಿಮ್ಮ ವಾಹನಗಳನ್ನು ದೇವಸ್ಥಾನದ ಎದುರಿಗೆ ನಿಲ್ಲಿಸಬೇಡಿ. ಕೇಳಿಸ್ತಾ? ಕಾರು ಇಲ್ಲಿವರೆಗೂ ಬರಲ್ಲ, ನಾವೇ ಕಾರ್ ಹತ್ರ ಹೋಗ್ಬೇಕು. ನಡೀರಿ ಹೋಗೋಣ. ಅಯ್ಯೋ, ಕಾರ್ ತನಕ ಅಂದ್ರೆ ಕಾಲ್ ಸುಟ್ಟೋಗುತ್ತಲ್ಲ. ಬೇರೆ ದಾರಿ ಇಲ್ವಲ್ಲ, ನಡೀರಿ. ನಡೀರಿ ಅಜ್ಜಿ. ಬೇಗ ಬಾ ಕಂದ. ಎಸ್. ಹುಡುಗಿ ಚಂದನದ ಬೊಂಬೆ ತರ ಇದ್ದಾಳೆ. ನಮ್ ಉತ್ತಮ ಕೊಟ್ಟು ಮದ್ವೆ ಮಾಡಿದ್ರೆ ಜೋಡಿ ನೋಡಕ್ಕೆ ಅದ್ಭುತವಾಗಿರತ್ತೆ. ತಕ್ಷಣ ಅವ್ರ ಹತ್ರ ಮಾತಾಡಿ, ಇವತ್ತೇ ಹುಡುಗಿ ನೋಡಕ್ ಬರ್ತೀವಿ ಅಂತ ಹೇಳಿ. ಅಳಿಯ ನೋಡಿ ಓಕೆ ಅಂದ್ರೆ ಇವತ್ತೇ ಹುಡುಗಿ ನೋಡೋ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಹುಡುಗಿ ಮನೆಯವರು ಹೇಳಿದಾರತ್ತೆ. ಅಲ್ಲೋಡಿ, ನೆನ್ಪಿಸ್ಕೊಳ್ಳೋ ಅಷ್ಟ್ರಲ್ಲೇ ಬಂದ್ಬಿಟ್ಟ. ಬಾರೋ ಮದ್ವೆ ಹುಡುಗ, ನಿನ್ ಬಗ್ಗೆನೇ ಮಾತಾಡ್ತಿದ್ವಿ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ.
ಮದುವೆ ಹುಡುಗನ ನಾನಾ? ಹೌದು ಕಂದ. ಕಂಕಣ ಭಾಗ್ಯ ಕೂಡ್ ಬಂದ್ರೆ ತಪ್ಸಕ್ಕಾಗಲ್ಲ ಅಂತಾರೆ. ಸದ್ಯದಲ್ಲೇ ನಿನ್ಗೆ ಮದ್ವೆಗೆ ಗುರುಬಲ ಬಂದಿದೆ. ಅದಕ್ಕೆ ಒಂದು ಒಳ್ಳೆ ಸಂಬಂಧ ನೀನನ್ ಹುಡ್ಕೊಂಡ್ ಬಂದಿದೆ. ಹುಡುಗಿನ್ ನೋಡಿ ನೀನ್ ಓಕೆ ಅಂದ್ರೆ ಇವತ್ತೇ ಹುಡುಗಿನ್ ನೋಡೋ ಶಾಸ್ತ್ರ. ಸಾರಿ ಅಜ್ಜಿ, ನನಗೀಗಲೇ ಮದುವೆ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ. ನನಗೆ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಬಂದಮೇಲೆ ಸ್ವಲ್ಪ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿದೆ. ಹಾಗೆ ಮದುವೆ ಮೇಲೆ ನಂಬಿಕೆ ಬಂದಮೇಲೆ ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ. ಏನ್ ಮಾತಾಡ್ತಾ ಇದೀಯ ಉತ್ತಮ್? ಬಿಸ್ನೆಸ್ಗೂ ನಿನ್ ಮದ್ವೆಗೂ ಏನು ಸಂಬಂಧ? ಹೌದು ಕಂದ, ಯಾವ ವಯಸ್ಸಲ್ಲಿ ಏನಾಗ್ಬೇಕು ಅಂತಾರೋ ಅದು ಆ ವಯಸ್ಸಲ್ಲೇ ಆಗ್ಬೇಕು. ಇನ್ನೂ ನಿಧಾನ ಮಾಡಿದ್ರೆ ವಯಸ್ಸು ಜಾಸ್ತಿ ಆಗುತ್ತೆ. ಹುಡುಗನಿಗೆ ವಯಸ್ಸಾಯ್ತು ಅಂತ ಎಲ್ರೂ ಹೇಳಕ್ ಶುರು ಮಾಡ್ತಾರೆ. ನನ್ ಮಾತ್ ಕೇಳಿ ತಕ್ಷಣ ಮದ್ವೆಗೆ ಒಪ್ಕೊಳಪ್ಪ. ನಿಮ್ಗೆ ಹೇಗೆ ಹೇಳಲಿ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ನನ್ನ ಡ್ರೀಮ್ ಗರ್ಲ್ನ ಬಿಟ್ಟು ಬೇರೆ ಹುಡುಗಿನ ಹೆಂಡತಿ ಅಂತ ಹೇಗೆ ಒಪ್ಕೊಳ್ಳಿ? ಏನ್ ಕಂದ ಯೋಚಿಸ್ತಾ ಇದ್ಯಾ? ಒಂದ್ ವೇಳೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ಯಾ? ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ. ಇಂಥ ಬೇಡ್ತಾ ಇರೋ ಐಡಿಯಾಗಳನ್ನ ಅವನಿಗೆ ಹೇಳ್ಕೊಡ್ಬೇಡ. ಕೇಳೋದ್ರಲ್ಲಿ ತಪ್ಪೇನಿದೆ ಅಕ್ಕ? ಈ ಜನರೇಷನ್ ಹುಡುಗ, ಜೊತೆಗೆ ಫಾರಿನಲ್ಲಿ ಓದ್ಕೊಂಡ್ ಬಂದಿದ್ದಾನೆ. ಮುಂದೆ ಆಗೋ ಹೆಂಡತಿ ಬಗ್ಗೆ ಅವನ್ಗೆ ಅಂತ ಒಂದು ಅಭಿಪ್ರಾಯ ಇರ್ಬೋದಲ್ವಾ? ಯಾಕಂದ್ರೆ ಅವನ್ ಮನ್ಸಲ್ಲಿ ಯಾವ್ದೋ ಹುಡುಗಿ ಇರೋದ್ರಿಂದ ನಾವು ನೋಡಿರೋ ಹುಡುಗಿ ಅವನ್ಗೆ ಇಷ್ಟ ಆಗಿಲ್ಲ ಅಂತ ಅವನ್ ಮಾತಾಡ್ತಿಲ್ಲ ಅಂತ್ಯಾ? ಅದು ನನ್ನ ಅನುಮಾನ ಅತ್ತೆ. ಸರಿ, ನಿನ್ ಅನುಮಾನ ತಪ್ಪು ಅಂತ ಈಗ್ಲೇ ನಿರೂಪಿಸ್ತೀನಿ. ಕೇಳಿಸ್ಕೊಂಡ್ಯಾಕಂದ ಸುಲೋಚನಾ ಏನ್ ಹೇಳಿದ್ಲು ಅಂತ? ನಿಜವಾಗ್ಲೂ ಧೈರ್ಯವಾಗಿ ಭಯ ಇಲ್ದೆ ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳು. ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ? ಮನಸ್ಸಲ್ಲಿರೋ ಮಾತು ಹೇಳೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಸಿಗಲ್ಲ. ಎಸ್, ಈಗಲೇ ನನ್ನ ಡ್ರೀಮ್ ಗರ್ಲ್ ಬಗ್ಗೆ ಹೇಳ್ಬಿಡ್ತೀನಿ. ಅಜ್ಜಿ, ಅದು ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಏನಂದೆ? ನೀನೊಂದ್ ಹುಡುಗಿನ ಪ್ರೀತಿಸ್ತಾ ಇದ್ಯಾ? ಅಲ್ಲ, ಹುಡುಗಿನಲ್ದೆ ಇನ್ನೇನ್ ಹುಡುಗನ್ ಪ್ರೀತಿಸ್ತಾನ? ಮೊದ್ಲು ಆ ಹುಡುಗಿ ಯಾರು ಅಂತ ಕೇಳಿ. ಕೇಳ್ತಾ ಇದಾರಲ್ವಾ, ಹೇಳು. ನೀನ್ ಪ್ರೀತಿಸ್ತಾ ಇರೋ ಹುಡುಗಿ ಯಾರು? ಎಲ್ಲಿ ನೋಡ್ದೆ? ಎಲ್ಲಿದ್ದಾಳೆ? ಅಂದರೆ ನಾನು ಕನ್ಸಲ್ಲಿ ನೋಡಿದ್ದೀನಿ. ಏನು? ಕನ್ಸಲ್ ನೋಡಿದ್ಯಾ? ಹೌದು. ಅಂದ್ರೆ ನೀನ್ ಪ್ರೀತಿಸ್ತಾ ಇರೋದು ಕನ್ಸಲ್ ನೋಡಿರೋ ಹುಡುಗಿನ? ಹೌದು. ಒಳ್ಳೆ ಅಳಿಯ ಕಣಪ್ಪ ನೀನು. ನೋಡು, ಸ್ವಪ್ನ ಸುಂದರಿನ್ ಪ್ರೀತಿಸಿದ್ರೆ ಹುಡುಗ್ ಬುದ್ಧಿ ಅಂತಾರೆ. ಆದ್ರೆ ಅವಳನ್ನೇ ಮದ್ವೆ ಆಗ್ತೀನಿ ಅನ್ಕೊಡೋದು ದಡ್ಡತನ ಅಂತಾರೆ ಕಣ. ಡ್ರೀಮ್ ಗರ್ಲು ಡ್ರೀಮ್ ಅಲ್ಲಿ ಅಷ್ಟೇ ಇರ್ತಾಳಪ್ಪ, ನಿಜವಾಗ್ಲೂ ಕಾಣಿಸ್ಕೊಳ್ಳೋ ಚಾನ್ಸೇ ಇಲ್ಲ. ನೋಡು, ನನ್ ಮಾತ್ ಕೇಳು, ಬಂದಿರೋ ಸಂಬಂಧನ ಓಕೆ ಮಾಡು. ಮಿಕ್ಕಿದ ವಿಷಯನ ಅತ್ತೆ ಅವ್ರು ನೋಡ್ಕೊಂತಾರಲ್ವಾ? ಇಲ್ಲ ಮಾವ, ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಮದುವೆ ಅಂತ ಆದರೆ ನಾನು ಆ ಹುಡುಗಿನೇ ಮಾಡ್ಕೋತೀನಿ. ಇಲ್ಲಾಂದರೆ ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀನಿ. ಅಲ್ಲ, ಆ ಹುಡುಗಿನ ಬಿಟ್ಟು ಬೇರೆ ಯಾವ ಹುಡುಗಿನೂ ಒಪ್ಪಲ್ಲ ಅಂತಿದ್ಯಲ್ಲ? ಏನು ಅಷ್ಟೊಂದು ಚೆನ್ನಾಗಿದ್ದಾಳ ಆ ಹುಡುಗಿ? ಹೌದು ಮಾವ. ಅಷ್ಟಕ್ಕೂ ಅಂಥದ್ದೇನಪ್ಪ ಇಷ್ಟ ಆಯ್ತು ಅವಳಲ್ಲಿ? ಆ ಹುಡುಗಿ ಜಡೆ. ಏನ? ಜಡೇನಾ? ಅಂದ್ರೆ ನಿನ್ ಕನ್ಸಲ್ ನೋಡಿದ್ದು ಆ ಹುಡುಗಿ ಮುಖ ಅಲ್ಲ?
ಅಯ್ಯೋ ದೇವ್ರೇ, ಅವಳು ಜಡೆ ನೋಡ್ದ? ಹೌದು ಮಾವ. ಬಡ್ಕೋಬೇಕಷ್ಟೆ. ಜಡೆ ನೋಡಿ ಪ್ರೀತಿಸ್ದೆ ಅಂತ ಹೇಳೋದು ದಡ್ಡತನ ಅಲ್ವೇನೋ? ಅದು ಕೂಡ ಕನ್ಸಲ್ಲಿ. ಯಾರಿಗಾದ್ರೂ ಹೇಳಿದ್ರೆ ನಗ್ತಾರಷ್ಟೇ. ಹೌದು. ಅಲ್ಲ, ಕನ್ಸಲ್ ನೋಡಿರೋ ಹುಡುಗಿಗೋಸ್ಕರ ನಿಜ ಜೀವನದಲ್ಲಿ ಮದ್ವೆ ಬೇಡ ಅಂದ್ರೆ ಏನು ಅರ್ಥ? ಕನ್ಸ್ ಯಾವತ್ತಿದ್ರೂ ಕನ್ಸೆ, ಅದು ಯಾವತ್ತಿಗೂ ನನ್ಸಾಗಲ್ಲ. ಇವಾಗ ಏನು ಮಾತಾಡ್ದೆ ಈ ಸಂಬಂಧ ಒಪ್ಕೋ. ಇಲ್ಲಮ್ಮ, ನಾನು ಮನಸ್ಫೂರ್ತಿಯಾಗಿ ಪ್ರೀತಿಸ್ತಿದ್ದೀನಿ. ನನ್ನ ಪ್ರೀತಿ ನಿಜ ಆದ್ರೆ ಯಾವತ್ತೋ ಒಂದಿನ ಖಂಡಿತವಾಗ್ಲೂ ಆ ಹುಡುಗಿ ಕಾಣಿಸ್ಕೋತಾಳೆ, ಈ ಮನೆ ಸೊಸೆ ಆಗ್ತಾಳೆ. ಅಷ್ಟೊತ್ತಿಗೆ ನಿನ್ಗೆ ನನ್ ವಯಸ್ಸಾಗಿರುತ್ತೆ. ನೀನು ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಇಷ್ಟೊಂದು ಅಮಾಯಕ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ನೀನಿನ್ನು ಅದೇ ಹುಡುಗಿಗೋಸ್ಕರ ಮದ್ವೆ ಬೇಡ ಅಂದ್ರೆ ಈ ಮನೇಲಿ ನಿನ್ ಹತ್ರ ಯಾರೂ ಮಾತಾಡಲ್ಲ. ಅಜ್ಜಿ. ಹೌದು ಉತ್ತಮ್, ನೀನು ನಿಜವಾಗ್ಲೂ ಒಂದ್ ಹುಡುಗಿನ ಪ್ರೀತಿಸಿದಿದ್ರೆ ಕಷ್ಟನೋ ನಷ್ಟನೋ ನಾವೆಲ್ಲ ನಿನ್ ಮದ್ವೆ ಮಾಡಿಸ್ತಿದ್ವಿ. ಆದ್ರೆ ಕನ್ಸಲ್ ಬಂದಿರೋ ಹುಡುಗಿನ ಬಿಟ್ಟು ಬೇರೆ ಹುಡುಗಿನ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಜೀವನ ನಾಶ ಮಾಡ್ಕೊಳಕ್ ಹೊರಟಿದ್ಯಾ ಅಂತಂದ್ರೆ ನೋಡ್ತಾ ಹೇಗಿರಕ್ಕಾಗತ್ತೆ? ಇದೇ ಲಾಸ್ಟ್ ಅಂಡ್ ಫೈನಲ್. ಇನ್ನೊಂದ್ಸಲ ನಾವು ತೋರ್ಸಿದ ಹುಡುಗಿನ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಾವು ಜೀವನ ಪೂರ್ತಿ ನಿನ್ ಜೊತೆಗ್ ಮಾತಾಡಲ್ಲ. ನಮ್ಮೆಲ್ರೂ ನೀನು ಶಾಶ್ವತವಾಗಿ ಮರಿಬೇಕಾಗತ್ತೆ. ನೋ ನೋ ನೋ, ನಿಮ್ ಜೊತೆ ಮಾತಾಡದೆ ನಂಗಿರಕ್ಕಾಗಲ್ಲ ಅಮ್ಮ. ನೀವು ಮಾತಾಡದೆ ಹೋದ್ರೆ ನಂಗೆ ಬದುಕಕ್ಕಾಗಲ್ಲ. ಸಾರಿ ಅಮ್ಮ, ಸಾರಿ ಸಾರಿ ಅಮ್ಮ. ಅಯ್ಯೋ, ಇದೆಲ್ಲ ನನ್ನ ಊಹೆನಾ? ನಿಜ ಅನ್ಕೊಂಡು ಎಷ್ಟು ಭಯ ಬಿಟ್ಬಿಟ್ಟೆ. ಅಬ್ಬಾ, ನಿಜ ಹೇಳಿದ್ರೆ ಅದರ ರಿಸಲ್ಟ್ ಹೇಗಿರುತ್ತೆ ಅಂತ ಅರ್ಥ ಆಯ್ತು. ಅಪ್ಪಿ ತಪ್ಪಿನೂ ನನ್ನ ಡ್ರೀಮ್ಗಳ ಬಗ್ಗೆ ಹೇಳ್ಬಾರ್ದು. ಏನಾಯ್ತು ಕಂದ? ಹಾಗ್ ನೀನು ಒಬ್ಬೊಬ್ನೇ ಮಾತಾಡ್ಕೋತಾ ಇದೆಯಲ್ಲ? ಮದ್ವೆ ಅಂದಿದ ತಕ್ಷಣನೇ ಮದ್ವೆ ಹುಡುಗಿ ಬಗ್ಗೆ ಹಗಲ್ಗನ್ಸ್ ಕಾಣ್ತಾ ಇದ್ದಾನೆ ಅಳಿಯ, ಅಲ್ವೇನಪ್ಪ? ನೀವು ಸುಮ್ಮನೆ ಇರಿ ಮಾವ. ಹುಡುಗ ನಾಚ್ಕೋತಿದ್ದಾನೆ ಅಂದ್ರೆ ಮದ್ವೆಗೆ ಒಪ್ಕೊಂಡ ಹಾಗೆ. ತುಂಬಾ ಸಂತೋಷ ಕಂದ. ತಕ್ಷಣ ಹುಡುಗಿ ಮನೆಯವ್ರಿಗೆ ಫೋನ್ ಮಾಡಿ ಹುಡುಗಿ ನೋಡಕ್ಕೆ ಬರ್ತಿದೀವಿ ಅಂತ ಹೇಳಿ. ಸರಿ ಆಯ್ತತೆ, ಈಗ್ಲೇ ಹೇಳ್ತೀನಿ. ಹಾ, ಹೋಗಿ ಬೇಗ ರೆಡಿಯಾಗು ಕಂದ, ಆದಷ್ಟು ಬೇಗ ಹೊರಡ್ಬೇಕು. ಸರಿ ಅಮ್ಮ. ಇಲ್ ಕೇಳಿ, ಚಪ್ಲಿ ಅಂದ್ರೆ ನೀವು ನಾನು ಹಾಕೊಳ್ಳೋ ಚಪ್ಲಿ ಅಲ್ಲ, ತುಂಬಾ ಕಾಸ್ಟ್ಲಿ ಆಗಿರೋ ಚಪ್ಲಿ. ನನ್ ಮಗಳು ಕೆಲ್ಸಕ್ ಹೋಗಿದ ತಕ್ಷಣ ತಗೊಂಡ್ ಬರ್ತೀನಿ. ನೋಡಿದ್ಮೇಲೆ ರೇಟ್ ಮಾತಾಡೋಣ. ಸರಿ ಮೇಡಮ್, ಸರಿ ಸರಿ. ಅಮ್ಮ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಅಮ್ಮ, ನೀನ್ ಕೂಡ ತಿನ್ಕೊಂಡು ಹೋಗು. ಇಲ್ಲ ಅಪ್ಪ, ಟೈಮ್ ಆಗ್ತಾ ಇದೆ. ಸರಿ. ಏನೋ 2 ದಿನದಲ್ಲಿ ನಿಂಗೆ ಎಕ್ಸಾಮ್ ಇದೆ ತಾನೆ? ಈ ವಿಡಿಯೋ ಗೇಮ್ಸ್ ಆಡೋದ್ ಬಿಟ್ಟು ಓದ್ಕೋಬೋದಲ್ವಾ? ಅಪ್ಪ, ಇಷ್ಟೋ ತನಕ ಓದ್ಕೊಂಡೆ ಅಕ್ಕ. ಜಸ್ಟ್ ಈಗಲೇ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಓದ್ತೀನಿ ಬಿಡು. ಹೇ ಚಂದು, ಏನು ಈ ಗಾಯ? ಯಾವಾಗಾಯ್ತು? ಅದು ಕಾಲೇಜ್ ಗ್ರೌಂಡ್ ಅಲ್ಲಿ ಆಟ ಆಡ್ಬೇಕಾದ ಕಾಲ್ ಜಾರ್ ಕೆಳಗ್ ಬಿದ್ದೆ ಅಕ್ಕ. ಸ್ವಲ್ಪ ಅಷ್ಟೇ ಏಟಾಗಿರೋದು. ಲವ್, ಮನೆ ಮುಂದೆ ಬಂದು ಅರ್ಧ ಗಂಟೆ ಆಯ್ತು.
ಆಡ್ಬೇಕಾದ್ರೆ ನೋಡ್ಕೋಬೇಕು ಅಲ್ವಾ? ಇರೋ ಆಯಿಂಟ್ಮೆಂಟ್ ತರ್ತೀನಿ. ಏನಮ್ಮ ಸತ್ಯವತಿ, ಗುಣಶೇಖರ್ ಹೊರ ಬರ್ರಿ. ಗುಣಶೇಖರ್ ಅವ್ರೆ, ಏನಮ್ಮ ಸತ್ಯವತಿ, ಬರ್ರಿ ಹೊರಗ ಬರ್ರಿ. ಲಗ್ನ ಹೊರಗ ಬರ್ರಿ. ಏನ್ ಸುಂದ್ರಿ, ಯಾಕೆ ಹಂಗ್ ಕಿರ್ಚ್ಕೊತಿದ್ಯಾ? ಏನಾಯ್ತು? ಯಾಕೆ ಹೋಗ್ತಾ ಇದ್ದೀರಾ? ನಿನ್ ತಮ್ಮ ಎಲ್ಲಿ? ಮೊದಲು ಹಂಗ ಹೊರಗ್ ಕರ್ಕೊಂಡ್ ಬಾ. ಅವನು ಓದ್ಕೋತಿದ್ದಾನೆ. ಅಷ್ಟಕ್ಕೂ ನಿನ್ಗ ಅವನ್ ಜೊತೆ ಏನ್ ಕೆಲ್ಸ? ನೀನ್ ಸುಮ್ನೆ ಇರಮ್ಮ. ಆಂಟಿ, ಏನಾಯ್ತು? ಮೊದ್ಲ ನಿನ್ ತಮ್ಮಂಗ್ ಕರಿ, ಏನ್ ನಡೀತಂತ ಅವನ್ನ ಕೇಳ. ಆ ಆಯ್ತು, ಕರಿತೀವಿ. ಬಂಟಿ, ಲೋ ಬಂಟಿ, ಇಲ್ ಬಾರೋ ಬಂಟಿ. ಏನ್ಲೇ ಕೆಲ್ಸಕ್ ಬರ್ದಾನ? ನೀನ್ ಮಾಡಿರೋ ಕೆಲ್ಸದಿಂದ ನನ್ಗೆ 20,000 ಲಾಸ್ ಆಗೈತಿ. ನೀನ್ ಹಿಂಗ್ 4 ಕೊಟ್ರ ಅದು ಸಾಲಕ್ಕೆಲ್ಲ ಅಂತದ. ಇಲ್ ನೋಡಿ, ಕೋಪ ಮಾಡ್ಕೊಳಕ್ಕೆ ನಿಮ್ಗಲ್ಲ, ನಮ್ಗೂ ಬರತ್ತೆ. ನನ್ ಕಣ್ಮುಂದೆ ನನ್ ತಮ್ಮನ್ ಹೊಡಿತಾ ಇದ್ರೆ ಕೈ ಕಟ್ಕೊಂಡ್ ಸುಮ್ನೆ ಕೂತಿರ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ನಿಜವಾಗ್ಲೂ ನನ್ ತಮ್ಮ ತಪ್ಪು ಮಾಡಿದ್ರೆ ಅದೇನು ಅಂತ ಹೇಳಿ ನಾನ್ ಶಿಕ್ಷೆ ಕೊಡ್ತೀನಿ. ಅದು ಬಿಟ್ಟು ದೌರ್ಜನ್ಯದಿಂದ ನೀವು ಕೈ ಮಾಡ್ತೀರಾ ಅಂದ್ರೆ ಮಾತ್ರ ನಾನ್ ಸುಮ್ನೆ ಕೂರಲ್ಲ. ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳಿ ಸೂರ್ಯ ಅವ್ರೆ. ಇನ್ನು ಏನಾಗ್ಬೇಕ್ರಿ? ನಿಮ್ ಹುಡ್ಗ ನಮ್ ಹುಡುಗನ ಹತ್ರ ಗಾಡಿ ಕಿತ್ಕೊಂಡ ಬ್ಯಾಡ್ ಬ್ಯಾಡ್ ಅಂತ ಹೇಳಿದ್ರುನು ಹೆಂಗ್ ಬೇಕ್ ಹಂಗ್ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡಿದಾನ. ಆಕ್ಸಿಡೆಂಟಾ? ಹೌದಾ? ಇವನ್ ಮಾಡಿದ ಆಕ್ಸಿಡೆಂಟ್ ಇಂದ ಗಾಡಿ 2 ಭಾಗ ಆಗೈತಿ. ಗ್ಯಾರೇಜಿಗೆ ತಗೊಂಡೋದ್ರ ರಿಪೇರಿ ಮಾಡಕ 20,000 ಕೇಳಕತ್ತಾರ. ಈಗ ದುಡ್ಡು ಯಾರು ಕೊಡ್ತಾರ? ನೀನ್ ಕೊಡ್ತೀಯ, ನಿನ್ ತಮ್ಮ ಕೊಡ್ತಾನ? ನಾವ್ ಯಾಕೆ ಕೊಡ್ಬೇಕು? ಅಷ್ಟಕ್ಕೂ ನನ್ ಮಗನ್ ಗಾಡಿ ಕೊಡ್ಬೇಕಾದ್ರೆ ನಮ್ಮನ್ ಕೇಳ್ಬಿಟ್ ಕೊಟ್ರ ಹೇಗೆ? ನಾವ್ ದುಡ್ಡು ಕೊಡೋಕೆ 1 ಪೈಸಾನೂ ಕೊಡಲ್ಲ. ಅದ್ಯಾರಿಗ್ ಹೇಳ್ತೇವ್ ಹೇಳ್ಕೊ ಹೋಗೆ. ಹೌದೇನಾ? ಸರಿ ನಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರ ಇವ್ರಿಗೆ ಒದ್ದು ಒಳಗಾಕ್ತಾರ. ಆಗ ಕಾಲ್ ಕೆಳಗ್ ಬರ್ತಾರ. ನಡಿ. ಅಂಕಲ್, 1 ನಿಮಿಷ. ಅಂಕಲ್, 1 ನಿಮಿಷ ಇರಿ. ಅವ್ರು ಹೇಳಿದ್ ನಿಜನಾ? ಆ ಹುಡುಗನ ಹತ್ರ ಬಲವಂತವಾಗಿ ಗಾಡಿ ತಗೊಂಡು ಆಕ್ಸಿಡೆಂಟ್ ಮಾಡಿದ್ಯಾ? ಅಕ್ಕ, ಅದು ಅದು ಅಲ್ಲಿ ಎಷ್ಟ್ ಸಲ ಹೇಳಿದ್ದು ನಿಂಗೆ? ಯಾಕ್ ಈ ಥರ ಮಾಡ್ತೀಯೋ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನಿನ್ ಕೈಗಾಗಿರೋ ಗಾಯ ನೋಡ್ದಾಗ್ಲೇನೆ ನನಗೆ ಅನುಮಾನ ಬಂತು ಕಣೋ. ನೀನ್ ಇಂಥದ್ದೇ ಏನೋ ಕೆಲ್ಸ ಮಾಡುತ್ತೀಯ ಅಂತ. ಯಾಕೋ ಹೀಗೆ? ಅವನ್ ಯಾಕೆ ಹೊಡಿತಿದ್ಯಾ? ಇವನ್ ಗಾಡಿ ತಗೊಳ್ಳೋವಾಗ ಸೈಲೆಂಟ್ ಆಗಿದ್ನಲ್ಲ, ಅಲ್ಲೋಡು, ಅವನಿಗೆ ಹೊಡಿಬೇಕು. ಇಂಥ ಕೈಲಾಗದ್ ಮಗನ್ನ ಹೆತ್ತಿರೋದಕ್ಕೆ ಇವ್ರಿಗೆ ಹೊಡಿಬೇಕು. ಅಮ್ಮ ಪ್ಲೀಸ್, ನಿನಗ್ ಕೈ ಮುಗಿತೀನಿ, ನೀನ್ ಏನು ಮಾತಾಡ್ಬೇಡ. ಸಾರಿ ಅಂಕಲ್, ನನ್ ತಮ್ಮ ಮಾಡಿ ತಪ್ಪಿಗೆ ನಾನ್ ನಿಮಗ್ ಸಾರಿ ಕೇಳ್ತೀನಿ. ನಿನ್ ಸಾರಿ ಎಲ್ಲ ಬೇಕಾಗಿಲ್ಲ, ನನಗ ದುಡ್ಡು ಬೇಕ, ದುಡ್ಡ.